ಫ್ರೆಂಡ್ಸ್, ಹೇಗಿದ್ದೆಲ್ಲರೂ. ಇವತ್ತಿನ ವಿಡಿಯೋದಲ್ಲಿ ಇಂಪ್ಲಾಂಟೇಷನ್ ಸೆಳೆತ ಅಂದರೆ ಇಂಪ್ಲಾಂಟೇಷನ್ ಕ್ರ್ಯಾಂಪಿಂಗ್ ಅಂದರೆ ಏನು, ಯಾವಾಗ ಕಾಣಿಸ್ಕೊಳ್ಳುತ್ತೆ, ಯಾಕೆ ಕಾಣಿಸ್ಕೊಳ್ಳುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದೇ ರೀತಿ ಈ ಒಂದು ಸೆಳೆತ ಅಥವಾ ಇಂಪ್ಲಾಂಟೇಷನ್ ಕ್ರ್ಯಾಂಪಿಂಗ್ ಯಾವ ಜಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇಂಪ್ಲಾಂಟೇಷನ್ ಸೆಳೆತವು ಗರ್ಭಧಾರಣೆಯ ಅತ್ಯಂತ ಆರಂಭಿಕ ಲಕ್ಷಣಗಳಲ್ಲಿ ಒಂದಾಗಿದೆ. ಫಲವತ್ತಾದ ಮೊಟ್ಟೆಯು ಗರ್ಭಾಶಯದ ಒಳಪದರಕ್ಕೆ ಅಂಟಿಕೊಂಡಾಗ ಈ ನೋವು ಕಾಣಿಸ್ಕೊಳ್ಳುತ್ತೆ. ಎಲ್ಲಿ ಕಾಣಿಸ್ಕೊಳ್ಳುತ್ತೆ ಈ ನೋವು ಅಂತ ಹೇಳೋದಾದರೆ, ನಿಮ್ಮ ಕೆಳ ಹೊಟ್ಟೆ ಲೋವರ್ ಅಬ್ಡಾಮಿನಲ್ ನೋವು ಮುಖ್ಯವಾಗಿ ಹೊಟ್ಟೆಯ ಕೆಳಭಾಗದಲ್ಲಿ ಅಥವಾ ಪೆಲ್ವಿಕ್ ಪ್ರದೇಶದಲ್ಲಿ ಕಾಣಿಸ್ಕೊಳ್ಳುತ್ತೆ. ಮತ್ತೆಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದರೆ, ಮಧ್ಯಭಾಗ ಅಥವಾ ಒಂದು ಬದಿ, ನಿಮ್ಮ ಹೊಟ್ಟೆಯ ಮಧ್ಯಭಾಗದಲ್ಲಿ ಅಥವಾ ಮೊಟ್ಟೆ ಬಿಡುಗಡೆಯಾದ ಅಂಡಾಶಯ ಬದಿಯಲ್ಲಿ ಎಡ ಅಥವಾ ಬಲ ಸ್ವಲ್ಪ ನಿಮಗೆ ಎಳೆದಂತೆ ಅನಿಸ್ಬೋದು. ನೆಕ್ಸ್ಟ್, ನಡು ನೋವು ಲೋವರ್ ಬ್ಯಾಕ್. ಕೆಲವರಿಗೆ ಕೆಳಬೆನ್ನಿನ ಭಾಗದಲ್ಲಿ ಅಥವಾ ಸೊಂಟದ ಭಾಗದಲ್ಲಿ ಸೌಮ್ಯವಾದ ನೋವು ಕಾಣಿಸ್ಕೊಳ್ಬೋದು. ನೋವಿನ ಸ್ವರೂಪ ಮುಟ್ಟಿನ ನೋವಿಗಿಂತ ತುಂಬ ಹಗುರವಾಗಿರುತ್ತೆ. ಹೊಟ್ಟೆಯನ್ನು ಒಳಗಿನಿಂದ ಯಾರು ಎಳೆಯುತ್ತಿರುವಂತೆ ಅಥವಾ ಚುಚ್ಚಿದಂತೆ ಅಥವಾ ಒಂದು ರೀತಿ ಸೆಳೆತದ ಅನುಭವ ಆಗ್ಬೋದು. ಆ ರೀತಿ ನಿಮಗೆ ಅನುಭವ ಆಗುತ್ತೆ. ಯಾಕೆ ಈ ಒಂದು ಸೆಳೆತ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳೋದಾದರೆ, ಒಂದು ವೇಳೆ ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದು ಆ ಒಂದು ಸಂದರ್ಭದಲ್ಲಿ ಭ್ರೂಣದ ಜೋಡಣೆಯಾಗತ್ತೆ. ಗಂಡು ಹೆಣ್ಣಿನ ಜೀವಕೋಶಗಳು ಸೇರಿದಾಗ ಉಂಟಾಗುವ ಫಲವತ್ತಾದ ಮೊಟ್ಟೆಯು ಬ್ಲಾಸ್ಟೋಸಿಸ್ಟ್ ಗರ್ಭಾಶಯಕ್ಕೆ ಬಂದು ತಲುಪುತ್ತೆ. ನಂತರ ಈ ಭ್ರೂಣವು ಗರ್ಭಾಶಯದ ಗೋಡೆ ಅಥವಾ ಒಳಪದರಕ್ಕೆ ಎಂಡೋಮೆಟ್ರಿಯಂಗೆ ತನ್ನನ್ನು ತಾನು ಗಟ್ಟಿಯಾಗಿ ಜೋಡಿಸಿಕೊಳ್ಳಲು ಪ್ರಯತ್ನಿಸುತ್ತೆ. ಭ್ರೂಣವು ಗರ್ಭಾಶಯದ ಒಳಗೆ ಹುದುಗಿಕೊಳ್ಳುವಾಗ ಅಲ್ಲಿನ ಸೂಕ್ಷ್ಮ ಸ್ನಾಯುಗಳಿರ್ಬೋದು ಅಥವಾ ರಕ್ತನಾಳಗಳಲ್ಲಿ ಸಣ್ಣ ಮಟ್ಟದ ಬದಲಾವಣೆ ಆಗ್ತವೆ. ಈ ಸಂದರ್ಭದಲ್ಲಿ ಈ ದೈಹಿಕ ಪ್ರಕ್ರಿಯೆಯಿಂದಾಗಿ ಮಹಿಳೆಯರಿಗೆ ಸೌಮ್ಯವಾದ ಸೆಳೆತ ಇರ್ಬೋದು, ನೋವು ಇರ್ಬೋದು, ಮತ್ತು ಕೆಲವರಿಗೆ ಸ್ಪಾಟಿಂಗ್ ಥರ ಕಾಣಿಸ್ಕೊಳ್ಳುತ್ತೆ. ಯಾವಾಗ ಈ ಒಂದು ಲಕ್ಷಣ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳೋದಾದರೆ, ಓವ್ಯುಲೇಷನ್ ಆದ ಅಥವಾ ಅಂಡೋತ್ಪತ್ತಿ ಅಂತ ಹೇಳ್ತೀವಿ. ಅಂಡೋತ್ಪತ್ತಿಯಾದ 6ರಿಂದ 12 ದಿನಗಳ ಒಳಗೆ ಅಥವಾ ಗರ್ಭಧಾರಣೆಯಾದ 7ರಿಂದ 14 ದಿನಗಳ ಒಳಗೆ ಇದು ಸಂಭವಿಸುತ್ತೆ. ನೆಕ್ಸ್ಟ್, ನಿಮಗೆ ಪೀರಿಯಡ್ ಬರಲಿಕ್ಕೆ ಹತ್ತಿರ ಇರುವಂಥ ಸಂದರ್ಭ ಇರ್ಬೋದು. ಅಂದರೆ ಒಂದು 4ರಿಂದ 7 ದಿನಗಳು ಇನ್ನೇನು ಬಾಕಿ ಇದೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಈ ಒಂದು ಲಕ್ಷಣ ಕಾಣಿಸ್ಕೊಳ್ಳುತ್ತೆ. ಅಂದರೆ ನಿಮಗೆ ಪೀರಿಯಡ್ ಮಿಸ್ ಆಗಿಂದ ಮುಂಚೆ ಕಾಣಿಸಿಕೊಳ್ಳುವಂತಹ ಗರ್ಭಧಾರಣೆಯ ಒಂದು ಪ್ರಮುಖ ಲಕ್ಷಣವಾಗಿ ಇದು ಕಾಣಿಸ್ಕೊಳ್ಳುತ್ತೆ. ಈ ರೀತಿಯ ಲಕ್ಷಣ ಎಷ್ಟು ದಿನಗಳವರೆಗೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದರೆ, ಕೆಲವರಿಗೆ ಕೆಲವು ಗಂಟೆಗಳಿಂದ ಹಿಡಿದು 1ರಿಂದ 2 ದಿನಗಳವರೆಗೆ ಮಾತ್ರ ಇರುತ್ತೆ. ಇದು ತುಂಬ ನೋವು ಇರೋದಿಲ್ಲ. ನಿಮಗೆ ಇವಾಗ ಪೀರಿಯಡ್ ಆಗುವಂಥ ಸಂದರ್ಭದಲ್ಲಿ ಇರೋ ಥರ ನೋವು ಈ ಸಂದರ್ಭದಲ್ಲಿ ಇರೋದಿಲ್ಲ. ತುಂಬ ಕಡಿಮೆ ಪ್ರಮಾಣದಲ್ಲಿ ನೋವಿರುವಂಥದ್ದು, ಸೆಳೆತದ ರೀತಿಯಲ್ಲಿ ಅನುಭವ ಆಗುವಂಥದ್ದು. ಇಂಪ್ಲಾಂಟೇಷನ್ ಸೆಳೆತದ ಜೊತೆಗೆ ಕೆಲವರಲ್ಲಿ ಈ ಕೆಳಗಿನ ಲಕ್ಷಣಗಳು ಕಾಣಿಸ್ಕೊಳ್ಬೋದು. ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತ ಹೇಳ್ತೀವಿ ಅಥವಾ ಸ್ಪಾಟಿಂಗ್ ಅಂತ ಹೇಳ್ತೀವಿ. ಇದು ಲೈಟ್ ಪಿಂಕ್ ಕಲರಲ್ಲಿ ಅಥವಾ ಕಂದು ಕಲರಲ್ಲಿ ಕಾಣಿಸಿಕೊಳ್ಳುವಂಥದ್ದು. ಸ್ಪಾಟಿಂಗ್ ಥರ ಜಸ್ಟ್ 1 ಅಥವಾ 2 ಡ್ರಾಪ್ಸ್ ಕಾಣಿಸ್ಕೊಳ್ಳುತ್ತೆ. ಮುಟ್ಟಿನಂತೆ ಅಧಿಕ ರಕ್ತಸ್ರಾವವಾಗುವುದಿಲ್ಲ. ಸ್ತನಗಳಲ್ಲಿ ಮೃದುತ್ವ, ಹಾರ್ಮೋನ್ ಬದಲಾವಣೆಯಿಂದಾಗಿ ಸ್ತನಗಳಲ್ಲಿ ನೋವಿರ್ಬೋದು, ಭಾರವಾದ ಅನುಭವವಾಗುವಂಥದ್ದು, ಸುಸ್ತಿರ್ಬೋದು ಅಥವಾ ನಿಮ್ಮ ಮೂಡಲಿ ಚೇಂಜಸ್ ಇರ್ಬೋದು, ಅತಿಯಾದ ಆಯಾಸ ಇರ್ಬೋದು, ಮನಸ್ಥಿತಿಗಳಲ್ಲಿ ಬದಲಾವಣೆ ಆಗತ್ತೆ. ಒಂದು ವೇಳೆ ನಿಮ್ಮ ಹೊಟ್ಟೆಯ ಕೆಳಭಾಗದಲ್ಲಿ ಅತಿಯಾದ ಅಥವಾ ತಡೆಯಲು ಅಸಾಧ್ಯವಾದ ನೋವಿದ್ದರೆ ಅಥವಾ ನಿಮಗೆ ತುಂಬ ಬ್ಲೀಡಿಂಗ್ ಆಗ್ತಾ ಇದ್ದರೆ ತಕ್ಷಣ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಕೋಬೇಕಾಗತ್ತೆ. ಒಟ್ಟಾರೆಯಾಗಿ ಹೇಳೋದಾದರೆ, ಈ ಒಂದು ಇಂಪ್ಲಾಂಟೇಷನ್ ಕ್ರ್ಯಾಂಪಿಂಗ್ ಇರ್ಬೋದು ಅಥವಾ ಸ್ಪಾಟಿಂಗ್ ಅಂತಲೂ ಕೂಡ ಕರಿತೀವಿ. ಇದು ಸಾಮಾನ್ಯವಾಗಿ ನಿಮಗೆ ಒಂದು ವೇಳೆ ಯಶಸ್ವಿಯಾಗಿ ಗರ್ಭಧಾರಣೆ ಆದರೆ
ಆ ಒಂದು ಸಂದರ್ಭದಲ್ಲಿ ಈ ಒಂದು ಲಕ್ಷಣ ಪ್ರಮುಖವಾಗಿ ಕಾಣಿಸ್ಕೊಳ್ಳುತ್ತೆ. ನಿಮ್ಮ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆನೇ ಈ ಒಂದು ಲಕ್ಷಣ ಕಾಣಿಸ್ಕೊಳ್ಳುತ್ತೆ. ಈ ಲಕ್ಷಣ ಎಲ್ಲರಿಗೂ ಕಾಣಿಸ್ಬೇಕು ಅಂತ ಹೇಳೋಕ್ಕಾಗೋದಿಲ್ಲ. ಕೆಲವರಿಗೆ ಕಾಣಿಸ್ಕೊಳ್ಳುತ್ತೆ, ಕೆಲವರಿಗೆ ಕಾಣಿಸ್ಕೊಳ್ಳೋದಿಲ್ಲ. ಕೆಲವರಿಗೆ ಬೇರೆ ಲಕ್ಷಣಗಳು ಕಾಣಿಸ್ಕೊಳ್ಬೋದು, ಮತ್ತು ಕೆಲವರಿಗೆ ಯಾವುದೇ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ದೆ ಯಾವಾಗ ಅವರು ಈ ಒಂದು ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತಾರೆ, ಆ ಒಂದು ಸಂದರ್ಭದಲ್ಲಿ ಅವರು ಆ ಟೆಸ್ಟ್ನಲ್ಲಿ ಪಾಸಿಟಿವ್ ಬಂದಾಗಲೇ ಅವರಿಗೆ ಗೊತ್ತಾಗತ್ತೆ ಅವರು ಪ್ರೆಗ್ನೆಂಟ್ ಇದ್ದಾರೆ ಅಂತ ಹೇಳಿ. ಹಾಗಾಗಿ ಲಕ್ಷಣಗಳು ಕಂಡು ಬಂದಿಲ್ಲ ಅಂದ ಮಾತ್ರಕ್ಕೆ ನೀವು ಪ್ರೆಗ್ನೆಂಟ್ ಇಲ್ಲ ಅಂತ ಹೇಳಿ ಅರ್ಥ ಅಲ್ಲ. ಒಂದೇ ನೀವು ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಅಲ್ಲೂ ಗೊತ್ತಾಗಿಲ್ಲ ಅಂತ ಹೇಳಿದರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಬೀಟಾ HCG ಎಂಬ ಬ್ಲಡ್ ಟೆಸ್ಟ್ ಮಾಡಿದರೆ ಅದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗತ್ತೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಇಲ್ಲ ಅಂತ ಹೇಳಿ. ಆದಷ್ಟು ಬೇಗ ಈ ಒಂದು ಪ್ರೆಗ್ನೆನ್ಸಿ ಪ್ಲ್ಯಾನನ್ನು ಮಾಡಬೇಕಾಗತ್ತೆ. ಇವಾಗ ನೀವು ಎಬೋವ್ 35 ಇದ್ದರೆ ಆ ಒಂದು ಸಂದರ್ಭದಲ್ಲಿ ಕನ್ಸೀವ್ ಆಗಲಿಕ್ಕೆ ಕಷ್ಟ ಆಗುತ್ತೆ, ಬಂಜೆತನದ ಸಮಸ್ಯೆಗಳು ಕಾಡ್ಬೋದು. ಈ ಒಂದು ಏಜ್ ಆಗ್ತಾ ಹೋದಂಗೆ ಇಬ್ಬರಲ್ಲೂ ಅನೇಕ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇರುತ್ತೆ. ಹಾಗಾಗಿ ಈ ಒಂದು 35 ಇಯರ್ಸ್ನ ಒಳಗಡೆ ಆದಷ್ಟು ಬೇಗ ಮಗುವಿಗೋಸ್ಕರ ಪ್ಲ್ಯಾನ್ ಮಾಡೋದು ತುಂಬಾ ಒಳ್ಳೆಯದು. ಈಗ ನಿಮಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಏಜ್ ತುಂಬ ಕಡಿಮೆನೇ ಇದೆ ಅಂತ ಹೇಳಿದರೆ ಅಟ್ಲೀಸ್ಟ್ 1 ಇಯರ್ ತನಕನೂ ನೀವು ನ್ಯಾಚುರಲ್ ಆಗಿ ಟ್ರೈ ಮಾಡ್ಬೋದು. ಯಾವುದೇ ರೀತಿ ಸಮಸ್ಯೆ ಇಲ್ಲ, ನಿಮಗೆ ಏಜ್ ಆಗ್ತಾ ಇದೆ ಅಥವಾ ನೀವು 1 ಇಯರ್ ತನಕ ನ್ಯಾಚುರಲ್ ಆಗಿ ಟ್ರೈ ಮಾಡಿನೂ ಕನ್ಸೀವ್ ಆಗ್ತಾ ಇಲ್ಲ ಅಂತ ಹೇಳಿದರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಕೋಬೇಕಾಗತ್ತೆ. ಅವರು ನಿಮಗೆ ಟೆಸ್ಟ್ ಮಾಡ್ಬೋದು, ನಿಮ್ಮ ಮೆಡಿಕಲ್ ಹಿಸ್ಟ್ರಿನ ಕೇಳ್ಬೋದು. BP ಇರ್ಬೋದು, ಶುಗರ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಅಥವಾ ಹಾರ್ಮೋನ್ಗಳಲ್ಲಿ ಏನಾದರೂ ಏರುಪೇರಾಗಿ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಆಗ್ತಾ ಇರ್ಬೋದು ಅಂತೇಳಿ ಅವರು ಟೆಸ್ಟ್ ಮಾಡಿ ನೋಡ್ತಾರೆ. ಹೀಗೆ ನಿಮಗೆ ಬ್ಲಡ್ ಟೆಸ್ಟ್ ಇರ್ಬೋದು ಅಥವಾ ಸ್ಕ್ಯಾನ್ ಮಾಡಿ ನೋಡ್ಬೋದು, ಅಥವಾ ನಿಮ್ಮ ಮೆಡಿಕಲ್ ಹಿಸ್ಟ್ರಿನ ಅವ್ರು ಪಡೆದುಕೊಂಡು ನಿಮಗೆ ಯಾವ ರೀತಿಯ ಟ್ರೀಟ್ಮೆಂಟನ್ನು ಕೊಡ್ಬೋದು ಅಂತ ಹೇಳಿ ಅವರಿಗೂ ಒಂದು ಐಡಿಯಾ ಇರೋದ್ರಿಂದ ನಿಮಗೆ ಕನ್ಸೀವ್ ಆಗಲಿಕ್ಕೂ ಕೂಡ ಹೆಲ್ಪ್ ಆಗ್ಬೋದು. ಮತ್ತು ನೀವು ತೋರಿಸುವಂಥ ಸಂದರ್ಭದಲ್ಲಿ ಒಂದು ಒಳ್ಳೆಯ ಹಾಸ್ಪಿಟಲನ್ನು ಚೂಸ್ ಮಾಡಬೇಕಾಗತ್ತೆ. ಅಲ್ಲಿ ಒಳ್ಳೆಯ ಡಾಕ್ಟರ್ಸ್ಗಳಿದ್ದಾರಾ ಅಥವಾ ಸರಿಯಾದ ಫೆಸಿಲಿಟಿ ಇದೆಯಾ ಅಂತ ಹೇಳಿ ನೀವು ಫಸ್ಟು ನೀವು ಚೆಕ್ ಮಾಡಿ ನಂತರ ಅಲ್ಲಿ ನೀವು ತೋರಿಸ್ಕೋಬೇಕಾಗತ್ತೆ. ಮತ್ತು ನೀವು ಒಂದೇ ಕಡೆ ನೀವು ತೋರಿಸಿಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ಒಂದು ಸರಿ ಇಲ್ಲಿ ತೋರಿಸೋದು, ಇನ್ನೊಂದು ಸರಿ ಅಲ್ಲಿ ತೋರಿಸೋದು, ಆ ರೀತಿ ಮಾಡಬಾರ್ದು. ಒಂದು ವೇಳೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಹೇಳಿದರೆ ನೀವು ಬೇರೆ ಕಡೆ ತೋರಿಸ್ಬೋದು. ಅದೇ ರೀತಿ ಡಾಕ್ಟ್ರು ಹೇಳಿರುವಂಥ ಪ್ರತಿಯೊಂದು ಅಂಶಗಳನ್ನು ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಬೇಗ ರಿಸಲ್ಟ್ ಸಿಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ನಿಮ್ಮ ಜೀವನ ಶೈಲಿಯಲ್ಲೂ ಬದಲಾವಣೆ ಮಾಡ್ಕೋಬೇಕಾಗತ್ತೆ.